ಯಾರಮ್ಮ? ನನ್ನ ಹೆಸರು ಪ್ರಿಯಾ ಅಂತ. ನಮ್ಮೂರು ರಾಮಾಪುರ. ಯಾಕೆ, ಏನಾಯ್ತು? ನಾನ್ ಬೆಂಗಳೂರಲ್ಲಿ ಓದ್ ಮುಗಿಸ್ಕೊಂಡು ಹಳ್ಳಿಗೆ ಬಂದಾಗ ನಮ್ ತಂದೆ ಯಾವ್ದೋ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ರು. ಅವ್ರಿಗೂ ಆ ಕೊಲೆಗೂ ಯಾವ ಸಂಬಂಧನೂ ಇರ್ಲಿಲ್ಲ. ನಮ್ಮಪ್ಪನ ಉಳಿಸ್ಕೊಳಕ್ಕೋಸ್ಕರ ನಮ್ಮೂರ್ ಸಾವುಕಾರನ ಹತ್ರ 50,000 ರೂಪಾಯಿ ಸಾಲ ಮಾಡಿದ್ವಿ. ಆದ್ರೂ ಏನೋ ಪ್ರಯೋಜನ ಆಗ್ಲಿಲ್ಲ. ಕೋರ್ಟು ನಮ್ಮಪ್ಪನ್ಗೆ ಜೀವಾವಧಿ ಶಿಕ್ಷೆ ಕೊಟ್ಬಿಡ್ತು. ಈ ವಿಷಯ ಕೇಳಿ ನನ್ ತಾಯಿ ತೀರ್ಕೊಂಡ್ರು. ಈಗ ಅವನು ನನ್ ಸಾಲ ತೀರ್ಸು, ಇಲ್ಲ ಅಂದ್ರೆ ನನ್ನ ಆಸೆ ತೀರ್ಸು ಅಂತ ಹಿಂದೆ ಬಿದ್ದಿದ್ದಾನೆ. ಅವನು ಅವನ ಕಡೆಯವರು ನನ್ನ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ದಯವಿಟ್ಟು ಅವನಿಂದ ನನ್ನ ಕಾಪಾಡಿ. ನೋಡಿ, ಅವ್ರು ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು ಅದನ್ನ ನಾನ್ ಕೊಡ್ತೀನಿ. ಆಕೆನ್ ಬಿಟ್ಬಿಡಿ. ಯಾವನಿಗೆ ಬೇಕೋ ನಿನ್ ದುಡ್ಡು? ಇಷ್ಟು ದಿವಸದಿಂದ ಇವಳಿಗೋಸ್ಕರನೇ ಕಾಯ್ತಾ ಇದ್ದೆ. ಇವಳು ಸಿಕ್ಕಿರ್ಲಿಲ್ಲ, ಆದ್ರೆ ಇವಳು ಸಿಕ್ಕಿದಾಳೆ. ಸಾಲದ ನೆಪದಲ್ಲೇ ಇವಳನ್ನ ಅನುಭವಿಸ್ದೆ ಬಿಡೋದಿಲ್ಲ. ರಮಣ, ದುಡ್ಡು ಕೊಡಿ. ತಗೋ ನಿನ್ ಹಣನ. ಇನ್ನೊಂದ್ಸಲ ಇವ್ರ ತಂಟೆಗೇನಾದ್ರು ಬಂದ್ರೆ ನೀನ್ ಜೀವ ಸತ ಉಳಿಯಲ್ಲ. ಹೋಗು. ರಮಣ, ನಮ್ ಫ್ಯಾಕ್ಟರಿ ಔಟ್ ಹೌಸ್ ನಲ್ಲಿ ಇವ್ರು ಇರೋದಕ್ಕೆ ಏರ್ಪಾಡು ಮಾಡಿ. ಸರಿ, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಆಯ್ತಪ್ಪ. ನೋಡಿ, ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯೋಲ್ಲ. ಇದು ಉಪಕಾರ ಅಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಮಾಡ್ಬೇಕಾದ್ರೆ ಸಹಾಯ. ಅರೆ, ನೀವ್ಯಾಕೆ ಇದೆಲ್ಲ ಮಾಡ್ತಿದ್ದೀರಾ? ಬಿಟ್ಟಿ ಮನೆ ಕೊಟ್ಟಿರೋದು ನಿಮ್ ದೊಡ್ಡತನ. ಬಿಟ್ಟಿ ಊಟನೂ ಕೇಳಿದ್ರೆ ಅದ್ ನನ್ ಸಣ್ಣತನ ಆಗುತ್ತೆ. ಅತಿಥಿಗಳ ಕೈಯಲ್ಲಿ ಕೆಲಸ ಮಾಡಿಸೋದು ನನಗ ಅವಮಾನ. ದುಡಿದ್ ತಿನ್ನೋದು ನನ್ ಸ್ವಾಭಿಮಾನ. ಸ್ವಾಭಿಮಾನದಿಂದ ಬದುಕೋರ್ನ ಕಂಡ್ರೆ ನನಗೆ ತುಂಬಾ ಅಭಿಮಾನ. ತುಂಬಾ ಥ್ಯಾಂಕ್ಸ್. ಬರ್ತೀನಿ. ಮುತ್ತಣ್ಣರೇ, ನಿಮ್ಮ ನಾಲ್ಗೆಯಲ್ಲಿ ಅಷ್ಟು ದೇವತೆಗಳಿದ್ದಾರೆ ಸ್ವಾಮಿ. ನೀವು ಆಸೆ ಪಟ್ಟಿದ್ದೆಲ್ಲ ನೆರವೇರ್ತಾ ಇದೆ. ನೀವು ಬಯಸದ ಹಾಗೆ ಒಬ್ರು ಡಾಕ್ಟ್ರು, ಒಬ್ರು ಇಂಜಿನಿಯರ್ ವರ ಸಿಕ್ಕಿದ್ದಾರೆ. ಒಳ್ಳೆ ಮನತನ, ಒಳ್ಳೆ ಗುಣ, ಒಟ್ನಲ್ಲಿ ನಿಮಗೆ ಹೇಳಿ ಮಾಡಿಸೋ ಸಂಬಂಧ.
ಅವರೆಲ್ಲ ನಾಳೆನೇ ಹೆಣ್ಣು ನೋಡಕ್ ಬರ್ತಾ ಇದ್ದಾರೆ. ತುಂಬಾ ಸಂತೋಷ ಆಯ್ತು. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬಾಮ, ಇವಳು ನನ್ನ ಮೊದಲನೇ ತಂಗಿ ಅನ್ನಪೂರ್ಣ ಅಂತ. ನನ್ನ ಎರಡನೇ ತಂಗಿ ಸೌಂದರ್ಯ, ಮೂರನೇವಳು ಪದ್ಮ. ನಮಸ್ಕಾರ. ನಮಸ್ಕಾರ. ಅವ್ರು ನಮ್ಗೆ ಬೇಕಾದವರು. ನಮಸ್ಕಾರ ಪ್ರಿಯಾ. ನಮಸ್ತೆ. ಕೂತ್ಕೊಮ್ಮ. ಕೂತ್ಕೋ ಅಕ್ಕ. ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ? ನಮ್ಗಂತೂ ಹುಡುಗಿ ಒಕ್ಕೆ ಆಗಿದ್ದಾಳೆ. ನೀವೇನ್ ಹೇಳ್ತೀರಮ್ಮ? ನಮ್ಮ ಅಣ್ಣ ಹೆಂಗೆ ಹೇಳ್ತಾರೋ ಹಂಗೆ. ಆಹಾ ಆಹಾ, ಅಣ್ಣನಿಗೆ ತಕ್ಕ ತಂಗಿರು. ಇನ್ಯಾಕ್ ಸ್ವಾಮಿ ತಡ? ಕೊಡೋದು ತಗೊಳೋದಿದ್ರೆ ಮಾತಾಡ್ಬಿಡಿ. ಇದರಲ್ಲಿ ಮಾತಾಡೋದೇನ್ ಬಂತು ಶೇಷನವ್ರೆ? ನನ್ನ ತಂಗಿಯರೇ ನನ್ನ ಸರ್ವಸ್ವ. ಅವ್ರಿಗೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ. ಅಷ್ಟು ಹೇಳಿದ್ಮೇಲೆ ಇನ್ನು ಮಾತಾಡೋದು ಏನಿದೆ ಶೇಷಯ್ಯನವ್ರೆ? ಹಾಗಾದ್ರೆ ತಾಂಬೂಲ ಬದಲಾಯಿಸ್ಕೋಬಹುದಲ್ವಾ? ಶುಭಮಸ್ತು. ನಮ್ ಮೇಲೇನೆ ಪೈಪೋಟಿನ? ಮದ್ವೆ ಆದ್ಮೇಲೆ ಅತ್ತೆ ಮನೆಯಲ್ಲಿ ಅದ್ ಹೆಂಗೆ ಬಾಳ್ವೆ ಮಾಡ್ತಾರೋ ನಾವು ನೋಡೋಣ. ಏನಣ್ಣ ಇದು? ನಿಮಗ್ ಸೇರ್ಬೇಕಾಗಿರೋ ಆಸ್ತಿ ಪತ್ರ. ಇದೆಲ್ಲ ನಮ್ಗೆ ಯಾಕಣ್ಣ? ನಾವೇನ್ ಆಸ್ತಿ ಬೇಕು ಅಂತ ಕೇಳಿದ್ವಾ? ಚೇಚೆ, ನೀವು ಬೇಡ ಅಂದ್ರು ಕೊಡ್ಬೇಕಾದ್ ನನ್ನ ಕರ್ತವ್ಯ ಅಲ್ಲಮ್ಮ. ನೋಡಿ, ನೀವು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಒಳ್ಳೆ ಹೆಸರು ತರಬೇಕು. ಅದೇ ನನ್ನ ಆಸೆ. ಅಣ್ಣ ಅಣ್ಣ ಅಣ್ಣ, ಪದ್ಮ ಅಣ್ಣನ್ ಚೆನ್ನಾಗಿ ನೋಡ್ಕೋ. ಸರಿ ಅಕ್ಕ, ನಾವ್ ಬರ್ತೀವಣ್ಣ. ಹೊಡ್ ಬನ್ನಿಮ್ಮ, ಬನ್ನಿ. ಪರೀಕ್ಷೆ ಫೀಸ್ನು ನನ್ನ ಕೈಯಲ್ಲೇ ಇಸ್ಕೋಬೇಕಾ? ಅಲ್ಲಮ್ಮ, ದುಡ್ಡು ಮನೇಲೇ ಇತ್ತಲ್ಲ, ನೀನೇ ತಗೋಬೋದಾಗಿತ್ತಲ್ಲಮ್ಮ. ಅಣ್ಣನ್ ಕೈಯಿಂದ ತಗೊಂಡ್ರೆ ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀನಿ, ಅದಕ್ಕೆ. ಹಾಗಂತ ಖಾಲಿ ಕ್ವಶನ್ ಪೇಪರ್ನ ಏನು ಬರಿದೆ ಮೇಸ್ಟ್ರಿಗೆ ಕೊಡ್ಬಿಡ್ಬೇಡ. ಅಣ್ಣ, ಎಕ್ಸಾಮ್ ಬರ್ದು ಕ್ವೆಶ್ಚನ್ ಪೇಪರ್ ಕೊಡೋದಲ್ಲ, ಆನ್ಸರ್ ಪೇಪರು. ಅದೇನೋ ಒಂದು ಚೆನ್ನಾಗಿ ಓದಮ್ಮ. ಓಕೆ ಅಣ್ಣ, ನನ್ ಮುದ್ದು ಅಣ್ಣ. ಹೋಗ್ಬಾ. ವಾವ್, ಬ್ಯೂಟಿಫುಲ್. ಇವತ್ ನೀವು ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ಯಾರಾದ್ರೂ ಹುಡುಗರು ನೋಡಿದ್ರೆ ಗ್ಯಾರಂಟಿ ನಿಮ್ಮನ್ನ ಹೊತ್ಕೊಂಡು ಹೋಗ್ತಾರೆ. ನೋ ಚಾನ್ಸ್. ನಿಮ್ಮಣ್ಣ ಇರೋವರೆಗೂ ನನ್ನನ್ ಯಾರು ಮುಟ್ಟೋಕೂ ಆಗಲ್ಲ. ಓಹೋ, ನಮ್ಮಣ್ಣ ಏನ್ ನಿಮ್ ಕಾವಲ್ಗಾರನಾ? ನನಗ್ ಮಾತ್ರ ಅಲ್ಲ, ನಿಮ್ಮಣ್ಣ ನ್ಯಾಯಕ್ಕೆ ಕಾವಲ್ಗಾರ. ನೋಡಕ್ ಮಾತ್ರ ಸ್ವೀಟು ಅಂತ ಅನ್ಕೊಂಡಿದ್ದೆ, ಮಾತು ಸ್ವೀಟ್ ಆಗೇ ಇದೆ. ಬಾಯ್ 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 ಬಾಯ್. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ.
ತಗೊಳ್ಳಿ ಪ್ರಸಾದ. ಪ್ರಸಾದ? ಅದೇನ್ ವಿಶೇಷ? ಇವತ್ತು ನನ್ನ ಹುಟ್ಟಿದ ಹಬ್ಬ. ಓ ಹೌದಾ? ಹಾ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ದೇವ್ರು ಚೆನ್ನಾಗಿಟ್ಟಿರ್ತಾನೋ ಇಲ್ವೋ, ಆದ್ರೆ ನೀವಂತೂ ತುಂಬಾ ಚೆನ್ನಾಗಿಟ್ಟಿದ್ದೀರಾ. ಇವತ್ತು ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ಅದಕ್ಕೇನಂತೆ, ಬರ್ಣ ಬಿಡಿ. ಬನ್ನಿ ಬನ್ನಿ. ಒಳಗ್ ಬನ್ನಿ. ಗಂಡ್ಮಕ್ಳಿರೋ ಹೊಲ ಚಂದ, ಹೆಣ್ಮಕ್ಳಿರೋ ಮನೆ ಚಂದ ಅಂತ ನಿಮ್ಮನ್ನ ನೋಡೇ ಗಾದೆ ಬರ್ದಿರ್ಬೇಕು. ಕೊಟ್ಟಿಗೆ ತರ ಇದ್ದಿದ್ ಮನೆನ ದೇವಸ್ಥಾನ ತರ ಮಾಡಿದಿರಲ್ಲ. ಊಟ ಮಾಡಿ. ಆ ನೀವು ಫಸ್ಟ್ ಟೈಮ್ ನನ್ನ ಕೈ ಅಡಿಗೆ ತಿಂತಿದ್ದೀರಾ? ನಿಮ್ಗೆ ಹಿಡ್ಸುತ್ತೋ ಇಲ್ವೋ? ಅದ್ಭುತ. ಎಲ್ಲಿ ನಿಮ್ ಕೈ ತೋರಿಸಿ. ಯಾಕೆ? ನಿಮ್ ಕೈಯಲ್ಲಿ ಅಮೃತ ಏನಾದ್ರು ಇಟ್ಕೊಂಡಿದ್ದೀರಾ? ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ನಿಮ್ಮನ್ನ ನೋಡಿದ ತಕ್ಷಣ ಅನ್ಕೊಂಡೆ ಚೆನ್ನಾಗಿ ಅಡ್ಗೆ ಮಾಡ್ತೀರಾ ಅಂತ, ಆದ್ರೆ ಇಷ್ಟು ರುಚಿಯ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿ. ಶುಚಿ, ರುಚಿ, ಪ್ರೀತಿ ಈ ಮೂರು ಒಂದು ಹೆಣ್ಣಿಗೆ ಬಹಳ ಮುಖ್ಯ. ಪ್ರತಿಯೊಬ್ಬ ಗಂಡಸು ತನ್ನ ಹೆಂಡತಿ ಯಾವಾಗ್ಲೂ ಲಕ್ಷಣವಾಗಿ ಅಲಂಕಾರ ಮಾಡ್ಕೊಂಡು ಮನೆನ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ಬೇಕು ಅಂತ ಆಸೆ ಪಡ್ತಾನೆ. ದುಡಿದು ಹಸ್ತು ಮನೆಗ್ ಬಂದ ತಕ್ಷಣ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ಬೇಕು ಅಂತ ಅವ್ನು ನಿರೀಕ್ಷೆ ಮಾಡ್ತಾನೆ. ಸದಾ ನಗ್ನಗ್ತಾ ಪ್ರೀತಿಯಿಂದ ಮಾತಾಡ್ಬೇಕು ಅಂತ ಇಷ್ಟಪಡ್ತಾನೆ. ಹೆಣ್ಣು ಇದಿಷ್ಟನ್ನು ಕಲ್ತ್ಕೊಂಡ್ರೆ ಸಂಸಾರ ಸ್ವರ್ಗವಾಗಿರುತ್ತೆ ಅಂತ ನನ್ನ ನಂಬಿಕೆ. ನಿಜ, ನಿಮ್ ಮಾತ್ 100% ನಿಜ. ನಿಮ್ಮ ಕೈ ಹಿಡಿಯೋ ಗಂಡು ನಿಜವಾಗ್ಲೂ ಪುಣ್ಯ ಮಾಡಿರ್ತಾನೆ. ನನ್ನ ಹತ್ರ ಏನೋ ಹೇಳ್ಬೇಕು ಅಂತ ನೀವು ಹೇಳಿದ್ರಂತೆ. ಏನಿಲ್ಲ, ತುಂಬಾ ದಿನದಿಂದ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಧೈರ್ಯವಾಗಿ ಹೇಳ್ತೀನಿ. ಪರವಾಗಿಲ್ಲ, ಹೇಳಿ. ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ಆಸೆ ಪಟ್ಟೆ. ನಿಮ್ ಸ್ವಾಭಿಮಾನ ಗುಣ ನೋಡಿದಾಗ ಮನಸ್ಸೋದ್ಬಿಟ್ಟೆ. ನಿಮ್ ಕೈ ಅಡಿಗೆ ತಿಂದ್ಮೇಲಂತೂ ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತೀನಿ. ನೀವು ಒಪ್ಪಿಗೆ ಕೊಟ್ರೆ ನಾನ್ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮನ್ ಮದ್ವೆ ಆಗೋದು? ನಿಮ್ಮೇಲೆ ನಾನು ತುಂಬಾ ಗೌರವ ಇಟ್ಕೊಂಡಿದ್ದೆ. ನೀವ್ ಈ ರೀತಿ ಆಸೆ ಪಡ್ತೀರಾ ಅಂತ ನನ್ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀವು ಶ್ರೀಮಂತರು ಇರಬಹುದು, ಕಾರು, ಬಂಗ್ಲೆ, ಹಣ, ಆಸ್ತಿ ಎಲ್ಲ ಇರಬಹುದು, ಆದ್ರೆ ವಿದ್ಯೆ ನಾನು ಓದಿರೋಳು. ನನಗೆ ನನ್ನದೇ ಆದ ಕನಸುಗಳಿದೆ, ಆಸೆಗಳಿದೆ. ನನ್ನ ಗಂಡನಾಗ್ ಬರೋನು ಹೀಗೆ ಇರ್ಬೇಕು ಅನ್ನೋ ಕಲ್ಪನೆ ಇದೆ. ನಾನ್ ನಿಮ್ಮ ಅಧೀನದಲ್ಲಿ ಇದೀನೇನೋ ಒಂದೇ ಒಂದು ಕಾರಣಕ್ಕೆ ನೀವ್ ಈ ರೀತಿ ಯೋಚನೆ ಮಾಡ್ತೀರಾ ಅಂತ ನಾನ್ ಕನಸಿನಲ್ಲೂ ಅನ್ಕೊಂಡಿರಲಿಲ್ಲ. ನೋಡಿ, ನನಗ್ ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಹಣನ ಅಸ್ಲು ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ. ಇನ್ಮೇಲೆ ನೀವ್ ಯಾರೋ, ನಾನ್ ಯಾರೋ. ನಿಮ್ ಉಪಕಾರಕ್ಕೆ ದೊಡ್ಡ ನಮಸ್ಕಾರ. ಬರ್ತೀನಿ. ಏನೋ ಮಾತಾಡ್ಬೇಕು ಅಂದ್ರಂತೆ. ಏನಿಲ್ಲ, ಗೌರಿ ಹಬ್ಬಕ್ಕೆ ತಂಗಿಯನ್ನ ಕರೆಯಕ್ಕೆ ಪಟ್ನಕ್ಕೆ ಹೋಗ್ತಾ ಇದ್ದೆ. ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ. ಅದನ್ನ ನನಗೆ ಹೇಳೋದೇನಿದೆ? ಹಾಗೇನು ಅಲ್ಲ, ಪಟ್ನಕ್ಕೆ ಹೋಗ್ತಾ ಇದ್ನಲ್ಲ, ನೀವು ಬರ್ತೀರೇನೋ ಅಂತ. ಹೌದು, ನಾನು ನಮ್ ತಂದೆನ ನೋಡಕ್ ಹೋಗ್ಬೇಕು. ನನ್ನಲ್ಲಿ ಬಿಟ್ಬಿಡಿ. ಬನ್ನಿ, ನಡೀರಿ. ಥ್ಯಾಂಕ್ ಯು. ಹೋಗಣ್ವಾ? ಮೇಡಮ್, ಪ್ರಿಯಾ ಅನ್ನೋರು ನೀವೇ ತಾನೆ? ಹೌದು. ನಿಮ್ ತಂದೆ ತುಂಬಾ ಸೀರಿಯಸ್ ಆಗಿದ್ದಾರೆ, ನಿಮ್ಮನ್ನ ಅರ್ಜೆಂಟ್ ಆಗಿ ನೋಡ್ಬೇಕಂತ. ಹೌದಾ? ರಂಗಣ್ಣ, ಅಮ್ಮೋರೆ, ಯಜಮಾನ್ರು ಬಂದ ತಕ್ಷಣ ದಯವಿಟ್ಟು ಅವ್ರಿಗೆ ಈ ವಿಷಯನ ಹೇಳ್ಬಿಡಿ. ಆಯ್ತು. ಬನ್ನಿ ಬನ್ನಿ ಮೇಡಮ್. ನಿನ್ನಂತ ಮಿಡಿ ನಾಗರಾಗೋಸ್ಕರ ಹಗಲು ರಾತ್ರಿ ಹಾರಾಡ್ತಾ ಕಾಯ್ತಿರೋ ಹದ್ದು
ಎಲ್ಲ ಹೋಗ್ತೀಯ ಎಲ್ಲ ಹೇಗೆ ಗಾಡಿನ ಆಯ್ತದ ನಿನ್ನ ಅಯ್ಯೋ ಎಷ್ಟೊಂದು ರಕ್ತ. ಇದೆ ಐದು ನಿಮಿಷ ತಡವಾಗಿ ಹೋಗಿದ್ರು ಅವಳ ಜೀವನನೇ ಹಾಳಾಗೋಗ್ಬಿಡ್ತಿತ್ತು. ಎಷ್ಟು ದಿನ ನನ್ನ ಪ್ರೀತಿನ ಮುಚ್ಚಿಟ್ಟಿದ್ದು ದೊಡ್ಡ ತಪ್ಪು. ಹೇಗಾದ್ರೂ ನನ್ನ ಪ್ರೀತಿನ ಅವಳಿಗೆ ಹೇಳ್ಬಿಡ್ಬೇಕು. ಆದ್ರೆ ಹೇಳಕ್ ನನಗೆ ಧೈರ್ಯ ಇಲ್ಲ. ಏನ್ ಮಾಡ್ಲಿ? ನನ್ ಮನಸ್ಸಿನಲ್ಲಿರೋದನ್ನ ಅವ್ರಿಗೆ ಹೇಳ್ದೆ ತುಂಬಾ ತಪ್ಪಾಡ್ಬಿಟ್ಟೆ. ಹೌದು, ಇನ್ನು ಲೇಟ್ ಮಾಡಬಾರ್ದು. ಅಯ್ಯೋ 7 ಗಂಟೆ ಆಗೋಯ್ತಲ್ಲ.
ಮರ್ತೇ ಬಿಟ್ಟಿದೆ. ಬನ್ನಿ, ನಾನು ನಿಮ್ಮನ್ನ ನೋಡಕ್ಕೆ ಹೊರಟಿದ್ದೆ. ಏನ್ ವಿಷಯ? ಅದು ಮೊದಲು ನೀವು ಬಂದ ವಿಷಯ ಹೇಳಿ. ನಾನೀಗ ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೌದಾ? ತುಂಬಾ ಸಂತೋಷ. ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ನಾನ್ ನಿಮ್ಗೊಂದು ಪರ್ಸನಲ್ ವಿಷಯ ಹೇಳ್ಬೇಕು. ಹೇಳಿ. ನಾನ್ ಕಾಲೇಜಲ್ಲಿ ಓದ್ತಿರುವಾಗ ಪ್ರಕಾಶ್ ಅನ್ನೋ ಹುಡುಗನ ಇಷ್ಟಪಟ್ಟಿದ್ದೆ. ಅವನು ನನ್ನ ತುಂಬಾ ಇಷ್ಟಪಟ್ಟಿದ್ದ. ಇಬ್ರು ಮದ್ವೆ ಆಗೋಣ ಅಂತ ತೀರ್ಮಾನ ಮಾಡಿದ್ವಿ. 1 ವರ್ಷ ಟ್ರೈನಿಂಗ್ಗೋಸ್ಕರ ಅಮೆರಿಕ ಹೋಗಿದ್ದ. ಈಗ ವಾಪಸ್ ಬರ್ತಿದ್ದಾನೆ. ನಾನು ಎಷ್ಟು ದಿನ ಅಂತ ನಿಮಗ್ ಭಾರವಾಗಿರ್ಲಿ. ಅದು ಅಲ್ಲದೆ ಒಂಟಿ ಹೆಣ್ಣು ಬದುಕೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು. ಅದಕ್ಕೆ ಮದ್ವೆಗೆ ಒಪ್ಕೊಂಡೆ. ರೀ ರೀ ಏನಾಯ್ತು? ಏನಿಲ್ಲ. ಕೀ ತಗೊಳ್ಳಿ. ಇಷ್ಟು ದಿನ ಆಶ್ರಯ ಕೊಟ್ಟು ಕಾಪಾಡಿದ ಪುಣ್ಯಾತ್ಮರು ನೀವು. ನಿಮ್ ಋಣನ ನಾನು ಯಾವತ್ತೂ ಮರೆಯೋಲ್ಲ. ನೀವು ಸಹಾಯ ಮಾಡಿದ ಹಣನ ಮದ್ವೆ ಆದ್ಮೇಲೆ ತಂದು ಕೊಡ್ತೀನಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸಹಾಯ ಮಾಡ್ದೆ ಅಷ್ಟೇ, ಸಾಲ ಅಂತ ಕೊಡ್ಲಿಲ್ಲ. ಸಾರಿ. ಬರ್ತೀನಿ. ಆಯ್ತು. ಒಂದ್ ನಿಮಿಷ ಇರಿ. ರಮಣ, ನಮ್ಮ ಪ್ರಿಯ ಒಂಥರ ಇದೆಯಾ? ಏನಿಲ್ವಲ್ಲ, ನಮ್ ಪ್ರಿಯವ್ರಿಗೆ ಮದುವೆ ನಿಶ್ಚಯ ಆಗಿದೆ. ಓಹ್, ಮದುವೆ ಆಗೋ ಹೆಣ್ಣನ್ನ ನಾವು ಬರೀ ಕೈಲಿ ಕಳಿಸ್ಬಾರ್ದಲ್ವಾ? ಇದ್ರ ಜೊತೆಗೆ ಅರ್ಶಿನ ಕುಂಕುಮ ಸೀರೆ ಕೊಟ್ಟು ಕಳಿಸಿ. ಸರಿ. ಪ್ರಿಯವಾ, 1 ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಟ್ಟೆ. ಮದುವೆ ಆಗ್ತಾ ಇದ್ದೀರಂತೆ. ತುಂಬಾ ಸಂತೋಷ ಕಣವ. ದೇವ್ರು ನಿಮ್ಮನ್ ಚೆನ್ನಾಗಿಟ್ಟಿರ್ಲಿ. ತಗೊಳ್ಳಿ. ಇದೆಲ್ಲ ಯಾಕೆ ರಾಮಣ್ಣ? ಚಂದ ಕೇಳಿದ್ರಿ. ಮನೆಗ್ ಬಂದ್ ಹೆಣ್ಮಕ್ಳನ್ನ ನಮ್ ಮುತ್ತಣ್ಣ ಯಾವತ್ತೂ ಬರೀ ಕೈಲಿ ಕಳಿಸ್ದವನಲ್ಲ. ಕುಂತ್ಕೊಳ್ಳಿ, ಬೇಡ ಅನ್ಬಾರ್ದು. ಕುಂತ್ಕೊಳ್ಳಿ. ಸರಿ. ಒಳ್ಳೇದಾಗ್ಲಿ ಕಣ್ರಪ್ಪ. ಬರ್ತೀನಿ ರಾಮಣ್ಣ. ಹೋಗ್ ಬನ್ನಿ. ಏನ್ ರಾಮಣ್ಣ ಇದು? ಮಾಲ ಗೊಬ್ಬರನ ನಮ್ಮ ಆಫೀಸರ್ ಬಂದು ಬಿಚ್ ನೋಡ್ಬಿಟ್ಟು ಉಗಿದು ವಾಪಸ್ ಕಳ್ಸಿದಾರೆ. ಮುತ್ತಣ್ಣರ್ ಫ್ಯಾಕ್ಟ್ರಿ ಮಾಲು ಅಂದ್ರೆ ಅವ್ರು ಬಿಚ್ ಕೂಡ ನೋಡ್ತಾ ಇರ್ಲಿಲ್ಲ. ಒಳ್ಳೆ ಕಸ ಇದ್ದಂಗೈತೆ ನೋಡಿ. ಇನ್ ಮುಂದೆ ನಮಗೂ ನಿಮ್ಗೂ ಯಾವ್ದೇ ತರದ ವ್ಯವಹಾರ ಬೇಡವಂತೆ. ಮೊದಲು ನಮ್ಮ ಹಣ ವಾಪಸ್ ಕಳಿಸ್ಬೇಕಂತೆ. ಏಯ್, ಇಳಿಸ್ರ ಎಲ್ಲ ಇಳಿಸ್ರ.
ಮುತ್ತಣ್ಣ, ಫ್ಯಾಕ್ಟ್ರಿಗೆ ನೀನ್ ಕಾಲಿಡ್ದೆ ನಮ್ ವ್ಯಾಪಾರ ವ್ಯವಹಾರ ಎಲ್ಲ ಅಧ್ವಾನ ಆಗ್ಬಿಟ್ಟಿದೆ. ದಿನೇ ದಿನೇ ಹಣಕಾಸಿನ ತೊಂದರೆ ಹೆಚ್ಚಾಗ್ತಾ ಇದೆ. ಈ ತಿಂಗಳೇನೋ ಮನೇಲಿದ್ದ ಚಿನ್ನ ಬೆಳ್ಳಿ ಎಲ್ಲ ಮಾರ್ಬಿಟ್ಟು ಕೆಲ್ಸಗಾರರಿಗೆ ಹೇಗೋ ಸಂಬಳ ಕೊಟ್ವಿ. ಇವತ್ತು ಆ ಕುರ್ಲಾನ್ ಕಂಪ್ನಿಯವರು ಮಾಲ್ ಚೆನ್ನಾಗಿಲ್ಲ ಅಂತ ತಗೊಂಡೋಗಿದ್ ಲೋಡ್ ಅಷ್ಟನ್ನು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ವ್ಯವಹಾರ ನಡೆಸೋದು ಹೇಗೆ ಅಂತ ಭಯ ಆಗ್ತಾ ಇದೆ ಮುತ್ತಣ್ಣ. ಏನೇನ್ ನಡಿಬೇಕೋ ನಡೀಲಿ ಬಿಡು. ಓ, ಚಂದನ್ ಮಲ್ ಸೇಟ್ ಬಂದ್ರು. ಮುತ್ತಣ್ಣಾಜಿ, ಮುತ್ತಣ್ಣಾಜಿ, ಸೇಠ್ಜಿ ಬನ್ನಿ ಬನ್ನಿ. ಅರೆ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸೇಠ್ಜಿ. ಹಾ, ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ಳಿ ಸೇಠ್ಜಿ. ನಾವು ಕೂತ್ಕೊಳಕ್ ಬಂದಿಲ್ಲ ಸ್ವಾಮಿ, ವಸೂಲಿಗೆ ಬಂದದ್ದು. 1.5 ಕೋಟಿ ರೊಕ್ಕ ತಕೊಂಡು 1 ವರ್ಷ ಆಯ್ತಾ ಬಂತು. ಅಸಲಿಗೂ ಇಲ್ಲ ಬಡ್ಡಿಗೂ ಇಲ್ಲ. ನೀವು ದೊಡ್ಡ ಮನುಷ್ಯರು ಸ್ವಾಮಿ, ಹಂಗ್ ಮಾಡ್ಬೋದಾ? ದೇಗೋ ಮುತ್ತಣ್ಣಾಜಿ, ನಿಮ್ ಮನೆ ಆಸ್ತಿನೆಲ್ಲ ಹರಾಜ್ ಹಾಕಿ ನನ್ನ ದುಡ್ಡು ನಾನು ತಗೋಬೇಕು. ಹರಾಜ್ ಹಾಕಿದ್ರೆ ನಿಮ್ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಇವಾಗ ನಾನು ಏನ್ ಮಾಡ್ಬೇಕು? ನೀವು ಮನೇನ ಬಿಟ್ಕೊಟ್ಬಿಟ್ರೆ ಇದನ್ನೆಲ್ಲ ಮಾರಿ ನನ್ನ ಹಣನ ರಿಕವರಿ ಮಾಡ್ಕೊಂಡ್ಬಿಡ್ತೀನಿ. ಮುತ್ತಣ್ಣ, ತಗೊಳ್ಳಿ ಸೇಠ್ಜಿ. ನಮಸ್ಕಾರ. ಎಲ್ಲ ನನ್ನಿಂದಾನೇ ಆಗಿದ್ದು. ನನ್ನ ಆಸೆ ಪೂರೈಸೋಕ್ಕೋಸ್ಕರ ನಮ್ಮಣ್ಣ ಬೀದಿ ಪಾಲಾಗ್ಬಿಟ್ಟ. ಅವಮಾನ ತಾಳಕ್ಕಾಗ್ದೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ. ಚೇಚೆ, ಹಾಗೆಲ್ಲ ಮಾತಾಡ್ಬೇಡ ಪದ್ಮ. ಇಂಥ ಚಿಕ್ಕ ವಿಷಯಕ್ಕೆ ನಿಮ್ಮಣ್ಣ ತಲೆ ಕೆಡ್ಸ್ಕೊಳ್ಳೋರಲ್ಲ. ಏನೋ ಮನ್ಸಿಗೆ ಬೇಜಾರಾಗಿರ್ಬೇಕಷ್ಟೇ. ನೋಡು, ನಿಮ್ ಮಾವನವರು ಅವ್ರನ್ನ ಎಲ್ಲಾ ಕಡೆ ಹುಡುಕಿಸ್ತಾ ಇದಾರೆ. ಅವ್ರು ಖಂಡಿತ ಸಿಕ್ಕೇ ಸಿಗ್ತಾರೆ ಪದ್ಮ, ಸಿಕ್ಕೇ ಸಿಗ್ತಾರೆ. ಪದ್ಮ, ಗುಡ್ ನ್ಯೂಸ್ ಫಾರ್ ಯು. ಈಗ ತಾನೇ ಫೋನ್ ಬಂತು, ನಿಮ್ಮಣ್ಣ ಊರಲ್ಲೇ ಇದಾರಂತೆ. ಅಣ್ಣ, ಅಯ್ಯೋ, ಅಣ್ಣ, ಮುತ್ತಣ್ಣ, 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 ಅಣ್ಣ, ಅಣ್ಣ, ಅಣ್ಣ. ಯಾಕಣ್ಣ ಹೀಗ್ ಮಾಡ್ದೆ? ನಮಗೆಲ್ಲ ಎಷ್ಟು ಕಷ್ಟ ಆಯ್ತು ಗೊತ್ತಾ? ನಿಮ್ಮನ್ ಹುಡುಕ್ದೇ ಇರೋ ಜಾಗಾನೇ ಇಲ್ವಲ್ಲ ಮುತ್ತಣ್ಣ. ಟಿವಿ, ರೇಡಿಯೋ, ಪೇಪರ್ ಎಲ್ಲಾ ಕಡೆನೂ ಅನೌನ್ಸ್ಮೆಂಟ್ ಕೊಟ್ಟಿದ್ದೆ. ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು. ಎಲ್ಲಿ ಹೋಗಿದ್ರು ಬಾವಾ? ಈ ಮನೆ ಆಸ್ತಿ ಇದೆಲ್ಲ ಮತ್ತೆ ಹೇಗ್ ಬಂತು ಬಾವಾ? ಅವತ್ತು ಸಮಾರಂಭದಿಂದ ಬರ್ತಿರುವಾಗ ರಸ್ತೆಯಲ್ಲಿ ಅಯ್ಯೋ, ನೋಡ್ತಿದ್ದಂಗೆ ಯಾರೋ ಟೆಂಪೋ ಡ್ರೈವರ್ ಆಕ್ಸಿಡೆಂಟ್ ಮಾಡಿ ಓಡೋಗ್ಬಿಟ್ಟ. ಈ ಕಡೆ ಬನ್ನಿ. ಡಾಕ್ಟರ್, ಎಸ್, ನನ್ನ ಹೆಂಡತಿ ಮಗು ಜೀವಕ್ಕೆ ಏನು ತೊಂದರೆ ಇಲ್ವಾ ಡಾಕ್ಟರ್? ಏನು ಯೋಚನೆ ಮಾಡಬೇಕಾಗಿಲ್ಲ. ತುಂಬಾ ಬ್ಲಡ್ ಲಾಸ್ ಆಗಿತ್ತು. ನಾನು ಸ್ಟಿಚಸ್ ಕಂಟ್ರೋಲ್ ತಂದಿದ್ದೀನಿ. ನೋ, ದೇ ಆರ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್. ನೀವು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನನಗಲ್ಲ, ಸಮಯಕ್ಕೆ ಸರಿಯಾಗಿ ತಾಯಿ ಮಗುನ ಹಾಸ್ಪಿಟ್ಲ್ ಕರ್ಕೊಂಡ್ಬಂದು ಅವ್ರ ಜೀವ ಉಳಿಸಲ್ಲ. ಹಾ, ಅವ್ರಿಗೆ ಹೇಳ್ಬೇಕು ನಿಮ್ ಥ್ಯಾಂಕ್ಸ್ ಅನ್ನ. ಮುತ್ತಣ್ಣವ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ ಮುತ್ತಣ್ಣವ್ರೆ. ನನಗ್ ಗೊತ್ತು ನಿಮ್ಗೆ ನನ್ನಿಂದ ತುಂಬಾ ತೊಂದರೆ ಆಗಿದೆ ಅಂತ. ಆದ್ರೆ ಅವತ್ತಿನ ನನ್ನ ಪರಿಸ್ಥಿತಿ ಹಾಗಿತ್ತು. ನೀವು ಕೊಟ್ಟ ಹಣದಿಂದ ನನ್ಗೆಲ್ಲ ಒಳ್ಳೇದೇ ಆಯ್ತು. ಆಮೇಲೆ ನಾನ್ ಮಾಡಿದ ತಪ್ಪು ನನ್ಗೆ ಅರಿವಾಯ್ತು.
ನಿಮ್ ಹಣನ ನಿಮಗ್ ಕೊಡ್ಬೇಕು ಅಂತ ಊರ್ಗ್ ಹೋದೆ ಮುತ್ತಣ್ಣವ್ರೆ. ಆಗ ಸೇಟು ಅವನ್ ಹಣನ ರಿಕವರಿ ಮಾಡ್ಕೊಳಕ್ಕೆ ನಿಮ್ ಮನೆನ ಮಾರ್ತಾ ಇದ್ದ. ನಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಇದೇ ಸರಿಯಾದ ಸಂದರ್ಭ ಅಂತ ನಿಮ್ ಆಸ್ತಿನ ನಿಮ್ ಮನೆನ ನಿಮ್ಗೆ ಕೊಡ್ಬೇಕು ಅಂತ ಅದನ್ನ ನಾನ್ ಕೊಂಡ್ಕೊಂಡೆ ಮುತ್ತಣ್ಣವ್ರೆ. ನೀವು ದೇವರಾಗ್ ಬಂದು ನನ್ ಹೆಂಡತಿ ಮಗು ಪ್ರಾಣನ ಉಳಿಸಿದ್ರಿ. ತಗೊಳ್ಳಿ ಮುತ್ತಣ್ಣವ್ರೆ, ನಿಮ್ ಆಸ್ತಿ ಪತ್ರ ತಗೊಂಡು ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಮುತ್ತಣ್ಣವ್ರೆ. ದಯವಿಟ್ಟು ನನ್ ಕ್ಷಮಿಸ್ಬೇಕು ನೀವು. ಅದಕ್ಕೆ ಹೇಳೋದು ಯಾವಾಗ್ಲೂ ಒಳ್ಳೆಯವರಿಗೆ ಒಳ್ಳೇದೇ ಆಗತ್ತೆ ಅಂತ. ಹೌದೌದು, ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಆಗ್ತೈತೆ. ಹಂಗೆಯೇ ಒಳ್ಳೆಯವ್ರು ಎಲ್ಲಿದ್ರು ಒಳ್ಳೆಯವ್ರನ್ನೇ ಸೇರ್ತಾರೆ ಅನ್ನೋದಕ್ಕೆ ಇನ್ನೂ ಒಂದ್ ಸಾಕ್ಷಿ ಐತೆ. ಪ್ರಿಯವಾ, ನೀ ತಿಳ್ಕೊಂಡಿರಂಗೆ ಪ್ರಿಯವಂಗೆ ಮದ್ವೆ ಆಗಿಲ್ಲ. ನೀವು ನನಗೆ ಆಶ್ರಯ ಕೊಟ್ರಿ, ಅನ್ನ ಕೊಟ್ರಿ, ಆದ್ರೆ ಪದೇ ಪದೇ ಆ ಸಾವುಕಾರ ಬಂದು ನನ್ನನ್ನು ಕಾಡ್ಸೋವಾಗಿಲ್ಲ. ನೀವು ನನ್ನ ರಕ್ಷಣೆಗೋಸ್ಕರ ಬಂದು ಹೊಡೆದಾಡೋದನ್ನ ನೋಡಿ ನನ್ನಿಂದಾಗಿ ನಿಮ್ ಜೀವಕ್ಕೆ ಎಲ್ಲಿ ಅಪಾಯ ಬರುತ್ತೋ ಅಂತ ನಂಗೆ ತುಂಬಾ ಭಯ ಆಯ್ತು. ಹಾಗಂತ ನಿಮಗೆ ಹೇಳಿ ಹೊರಟೋಗೋಣ ಅಂದ್ರೆ ನೀವು ಕಳ್ಸೋಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಮದ್ವೆ ಆಗ್ತಿದ್ದೀನಿ ಅಂತ ನಿಮ್ ಹತ್ರ ಸುಳ್ಳು ಹೇಳಿ ನಿಮ್ಮಿಂದ ದೂರ ಹೋದೆ. ಅಷ್ಟೇ ಅಲ್ಲ, ನಿಮ್ಮನ್ನ ನಾನು ಕೂಡ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಆದ್ರೆ ಆಶ್ರಯ ಕೊಟ್ಟೋನ್ ಮೇಲೆ ಆಸೆ ಪಡ್ತಿದ್ದೀನಿ ಅಂತ ನೀವೆಲ್ಲ ನನ್ನ ತಪ್ಪು ತಿಳ್ಕೊಳ್ತಿರೋ ಅಂತ ನಾನು ನನ್ನ ಪ್ರೀತಿನ ನನ್ನಲ್ಲೇ ಮುಚ್ಚಿಟ್ಕೊಂಡೆ. ರಾಮಣ್ಣ ಸಿಕ್ಕಿ ನೀವು ನನ್ನನ್ನು ಪ್ರೀತಿಸ್ತಿದ್ದೀರಾ ಅಂತ ಹೇಳಿದ್ಮೇಲೆ ನಾನ್ ಮಾಡಿದ ತಪ್ಪು ಅಂತ ನನಗನ್ನಿಸ್ತು. ನನ್ನಿಂದ ನಿಮ್ಗೆ ಎಷ್ಟೊಂದು ಕಷ್ಟ ನಷ್ಟ ಅನುಭವಿಸ್ಬೇಕಾಗಿ ಬಂತು. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸಿ. ಇನ್ನು ಯಾಕಣ್ಣ ಯೋಚನೆ ಮಾಡ್ತಿದ್ಯಾ? ನೀವಿಬ್ರು ಒಂದಾದ್ರೆ ನಿಜಕ್ಕೂ ಸಂಸಾರ ಹಾಲು ಜೀನ್ ಹಾಗಿರುತ್ತೆ. ಹೌದಣ್ಣ, ಪ್ರತಿ ಗೌರಿ ಹಬ್ಬಕ್ಕೂ ಊರ್ನವ್ರನ್ನೆಲ್ಲ ಕರ್ಸಿ ನಮ್ ಕೈಲ್ ಬಾಗ್ನ ಕೊಡಿಸ್ತಾ ಇದ್ದೆ. ಬರೋ ಗೌರಿ ಹಬ್ಬಕ್ಕೆ ನಮ್ಮನ್ ತವ್ರ ಮನೆ ಕರ್ಸಿ ಅತಿಗೆ ಕೈಯಿಂದ ನಮಗ್ ಬಾಗಿನ ಕೊಡಿಸ್ಬೇಕು. ಹೌದಣ್ಣ. ತಗೋ ಅಣ್ಣ. ಮುತ್ತಣ್ಣವ್ರೆ, ಏನ್ ಈ ವೈಭವ? ನನ್ ಕಣ್ಣಿಂದ ನಾನೇ ನಂಬಕ್ಕಾಗ್ತಾ ಇಲ್ಲ. ನಂಬಲೇಬೇಕು. ಅವತ್ತು ಆ ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದಾಗ ಅದಕ್ಕೆ ನಾನು ಏನ್ ಹೇಳ್ದೆ, ಆ ದೇವ್ರು ನಮಗೊಬ್ನೇ, ಆದ್ರೆ ಅವನ್ಗೆ ನಮ್ಮಂತವ್ರು ಕೋಟ್ಯಾಂತರ ಜನ, ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ನಮ್ಮ ಹತ್ರ ಬರೋವರೆಗೂ ನಮ್ ಕೆಲ್ಸ ನಾವು ಮಾಡ್ತಾ ಇರ್ಬೇಕು ಅಂತ. ಅದಕ್ಕೆ ಆ ದೇವ್ರು ನಮಗ್ ಕೊಟ್ಟಾಗ ಮತ್ತೊಬ್ರಿಗೆ ದಾನ ಮಾಡ್ಬೇಕು. ದಾನ ಧರ್ಮನ್ ಕಾಪಾಡುತ್ತೆ, ಧರ್ಮ ನಮ್ಮನ್ ಕಾಪಾಡುತ್ತೆ. ಮುತ್ತಣ್ಣವ್ರೆ, ಈ ದಾನದ ಬಗ್ಗೆ ನನಗೆ ಗೊತ್ತಾಗ್ಲಿಲ್ಲಪ್ಪ. ದಯವಿಟ್ಟು ನನ್ನ ಕ್ಷಮಿಸಿ. ಕ್ಷಮ್ಸಕ್ ನಾನು ಯಾರು? ಊಟ ಮಾಡ್ಕೊಂಡು ಹೋಗಿ. ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಬರ್ತೀನಿ. ಅದಕ್ಕೇನಂತೆ, ನಿಮ್ ಇಡೀ ಊರ್ನೇ ಕರ್ಕೊಂಬ. ಆಹಾ ಆಹಾ, ಇದು ಮುತ್ತಣ್ಣಿನ ಸಿರಿ, ಇದೇ ತವರಿನ ಸಿರಿ.